ಗೌರಿಬಿದನೂರು ವಕೀಲರ ಸಂಘದ ಅಧ್ಯಕ್ಷರಾಗಿ ವಕೀಲ ಟಿಪಿ ದಿನೇಶ್ ಕುಮಾರ್ ಆಯ್ಕೆ. ಗೌರಿಬಿದನೂರು ತಾಲೂಕು ವಕೀಲರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ವಕೀಲರ ಸಂಘದ ಅಧ್ಯಕ್ಷರಾಗಿ ಕಿರಿಯ ವಕೀಲರಾದ ಟಿಪಿ ದಿನೇಶ್ ಕುಮಾರ್, ಉಪಾಧ್ಯಕ್ಷರಾಗಿ ವಿ ವಿಜಯಕುಮಾರ್, ಕಾರ್ಯದರ್ಶಿಯಾಗಿ ಬಿ ಲಿಂಗಪ್ಪ, ಜಂಟಿ ಕಾರ್ಯದರ್ಶಿಯಾಗಿ ನರಸಿಂಹಮೂರ್ತಿ, ಖಜಾಂಚಿಯಾಗಿ ನಾಗರಾಜ್ ಎನ್ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿಯಾಗಿ ಮಧುಗಿರಿ, ಹಿರಿಯ ವಕೀಲ ಡಿಎಸ್ ಗಂಗಾಧರಯ್ಯ ಹಾಗೂ ಸಹಾಯಕ ಚುನಾವಣಾಧಿಕಾರಿಯಾಗಿ ಗೌರಿಬಿದನೂರು ವಕೀಲರಾದ ಎಂ ಮುರಳೀಧರ್ ಅವರು ಚುನಾವಣೆಯ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು. ನಂತರ ನೂತನ ಅಧ್ಯಕ್ಷ ಟಿಪಿ ದಿನೇಶ್ ಅವರು ಮಾತನಾಡಿ, ಮೊಟ್ಟಮೊದಲ ಬಾರಿಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ನನ್ನನ್ನು 2025-26ನೇ ಸಾಲಿನ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ಹಿರಿಯ ಕಿರಿಯ ವಕೀಲರಿಗೆ ಧನ್ಯವಾದಗಳನ್ನು ತಿಳಿಸಿದ ಅವರು, ಮುಂದಿನ ದಿನಗಳಲ್ಲಿ ವಕೀಲರ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲು ನಾನು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡುವೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಹಿರಿಯ ವಕೀಲರು ಹಾಗೂ ಮಾಜಿ ಅಧ್ಯಕ್ಷರಾದ ಡಿ ರಾಮದಾಸ್, ಸಣ್ಣಕ್ಕಿ ವೆಂಕಟರಮಣಪ್ಪ, ಆರ್ ವೇಣುಗೋಪಾಲ, ಆದಿನಾರಾಯಣಗೌಡ, ರಂಗನಾಥ್, ಟಿಕೆ ವಿಜಯರಾಘವ, ರಂಗನಾಥ ರೆಡ್ಡಿ, ರಂಗರಾಜು, ನಾಗರಾಜು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. 2025 ಮತ್ತು 26ನೇ ಸಾಲಿಗೆ ನಮ್ಮನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತಹ ನನ್ನ ಎಲ್ಲ ಹಿರಿಯ ಕಿರಿಯ ಹಾಗೂ ಸಮಾನ ಮನಸ್ಕ ವಕೀಲರಿಗೆ ನಾನು ಮೊದಲಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಈ ಹಿರಿಯರು ಮತ್ತು ಎಲ್ಲ ನನ್ನ ಸಹೋದ್ಯೋಗಿಗಳೆಲ್ಲನೂ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಪೂರ್ವಕ ಧನ್ಯವಾದಗಳು. ಹಾಗೂ ಇಷ್ಟು ನಮ್ಮ ಚಿಕ್ಕ ವಯಸ್ಸಿಗೆ ನನ್ನನ್ನು ಈ ಸಂಘಕ್ಕೆ ಅಧ್ಯಕ್ಷನನ್ನಾಗಿ ಮಾಡಿದಂಥ ಎಲ್ಲರಿಗೂ ಸಹ ನನ್ನ ಮನಸ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೂ ಮುಂದಿನ ದಿನಗಳಲ್ಲಿ ಈ ಸಂಘವನ್ನು ನನ್ನ ಕೈಲಾದ ಮಟ್ಟಿಗೆ ಎಲ್ಲ ಕೆಲಸ ಕಾರ್ಯಗಳು ಸಂಘಕ್ಕೆ ಏನೇನು ಆಗಬೇಕು ಅವುಗಳನ್ನೆಲ್ಲನೂ ನಾನು ನೆರವೇರಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನನ್ನ ಎಲ್ಲ ವಕೀಲ ಹಿರಿಯ ಮತ್ತು ಕಿರಿಯ ಮಿತ್ರರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ನಾನು ನುಣುಚ್ಕೊಳ್ದೆ ಏನು ನನ್ನ ಕೆಲಸ ಏನಾಗುತ್ತೋ ಆ ಸಹಾಯ ಮಾಡ್ಕೊಂಡು ಸಂಘಕ್ಕೆ ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಹೋಗ್ತೀನಿ ಅಂತ ಈ ಸಮಯದಲ್ಲಿ ಹೇಳ್ತೀನಿ. ನನ್ನ ಸತತವಾಗಿ 3ನೇ ಬಾರಿ ನನಗೆ ಆಯ್ಕೆ ಮಾಡಿದ್ದಾರೆ. ನನ್ನ ಕಾರ್ಯದರ್ಶಿಯಾಗಿ ಕೇಂದ್ರ ವಕೀಲರ ಸಂಘದಲ್ಲಿರ್ತಕ್ಕಂಥ ನಮ್ಮ ವಕೀಲರ ಒಂದು ಕಷ್ಟ ಸುಖಗಳಿಗೆ ಭಾಗಿಯಾಗಿ ಅವರು ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಫಸ್ಟ್ವಾಗಿ ನನಗೆ ಧನ್ಯವಾದಗಳನ್ನು ಹೇಳ್ತಾರೆ. ಏನು ನಮ್ಮ ಸಂಘದಲ್ಲಿರ್ತಕ್ಕಂಥ ಯೂನಿಟ್ಗಳಿದೆ, ನಾವು ಏನು ಹೊಸದಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಅದನ್ನು ಸರಿಪಡಿಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ವಕೀಲ ಸಂಘವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಚುನಾವಣೆಯಲ್ಲಿ ನಾನು ಅತಿ ಹಿರಿಯ ವಕೀಲನಾಗಿದ್ದರೂ ಸಹ ನನಗೆ ಹಿರಿಯ ವಕೀಲರು ಮತ್ತು ಕಿರಿಯ ವಕೀಲರು ಮತ್ತು ಮಹಿಳಾ ವಕೀಲರು ನನಗೊಂದು ಸಂತೋಷ ಸುದ್ದಿ ಕೊಟ್ಟಿದ್ದಾರೆ ಇವತ್ತು. ಯಾಕಂದರೆ ನಾನು ಕಿರಿಯ ವಕೀಲನಾಗಿದ್ದರೂ ಸಹ ನನಗೊಂದು ಜವಾಬ್ದಾರಿಯುತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಸ್ಥಾನವನ್ನು ನಾನು ನೆರವೇರಿಸ್ಕೊಂಡು ಹೋಗ್ತೀನಿ. ಮತ್ತು ಎಲ್ಲ ಇಲ್ಲಿ ನಮ್ಮ ವಕೀಲ ಸಂಘದಲ್ಲಿರುವ ಎಲ್ಲ ಹಿರಿಯ ಮತ್ತು ಮಹಿಳಾ ವಕೀಲರಿಗೆ ನಾನು ಇವತ್ತು ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನಾನು ಜಯಶೀಲನಾಗಿ ಮಾಡಿದ್ದಕ್ಕೆ ತಮ್ಮ ಎಲ್ಲ ವಕೀಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ವಕೀಲ ಸಂಘದ ಚುನಾವಣೆಯಲ್ಲಿ ಇವತ್ತೇನು ಫಲಿತಾಂಶ ಇತ್ತು, ನಾನು ಖಜಾಂಚಿ ಸ್ಥಾನಕ್ಕೆ ನಿಂತಿದ್ದೆ. ಅದರಲ್ಲಿ ನಾನು 2 ಮತಗಳ ಅಂತರದಿಂದ ನನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ನನ್ನ ಸಂಘದ ಏಳಿಗೆಗಾಗಿ, ಎಲ್ಲ ವಕೀಲರ ಹಿತರಕ್ಷಣೆಗಾಗಿ ಮತ್ತು ಹಿರಿಯ ವಕೀಲರ ಏನು ಅವರ ಸಲಹೆಯಂತೆ ನಾನು ಇದರಲ್ಲಿ ಏನು ನನ್ನ ಜವಾಬ್ದಾರಿ ಇದೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಈ ಮೂಲಕ ನಿಮ್ಮೆಲ್ಲರ ಮೂಲಕ ನಾನು ಅವ್ರಿಗೆ ಆಶ್ವಾಸನೆ ಕೊಡ್ತಾ ಸಂಘನ ಅಭಿವೃದ್ಧಿಗೋಸ್ಕರ ನಾನು ದುಡಿತೀನಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ.